ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಇಬ್ಬರು ಶಾಸಕರಾದ ಗ್ರಾಮದ ಪಕ್ಕದಲ್ಲಿಯೇ ಇಲ್ಲ ಶಾಲಾ ದುರಸ್ತಿ, ಆತಂಕದಲ್ಲಿಯೇ ಕಲಿಯುತ್ತಿರುವ ಮಕ್ಕಳು. ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ದೂರು ದಾಖಲು, ರಾಷ್ಟ್ರಧ್ವಜಕ್ಕೆ ಅಪಮಾನ ಆರೋಪ. ನಂಜನಗೂಡಿನಲ್ಲಿ ಮಾಂಗಲ್ಯ ಭಾಗ್ಯ, ಹಸಿಮಣೆ ಏರಿದ 8 ಜೋಡಿಗಳು. ಅಂಚೆಯಕ್ಕನಿಗೆ ಆತ್ಮೀಯ ಬೀಳ್ಕೊಡುಗೆ, ಅಂಚೆ ಕಚೇರಿಯಲ್ಲಿ ಭಾವನಾತ್ಮಕ ಕಾರ್ಯಕ್ರಮ. ವಾರ್ತೆಗಳ ವಿವರ. ಅದು ಮಾಜಿ ಸಚಿವ ಸುಧಾಕರ್ ಹುಟ್ಟೂರಿಗೆ ಕೂಗಳತೆ ದೂರದಲ್ಲಿರುವ ಗ್ರಾಮ. ಅಷ್ಟೇ ಅಲ್ಲ, ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮದ ಸಮೀಪದಲ್ಲೇ ಇರುವ ಗ್ರಾಮ. ಸಾಲದೆಂಬಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರ ಸ್ವಂತ ಗ್ರಾಮದ ಸನಿಹದಲ್ಲೇ ಇರುವ ಗ್ರಾಮ. ಆದರೆ ದೀಪದ ಕೆಳಗೆ ಕತ್ತಲು ಅಂತೀವಲ್ಲ, ಈ ಗ್ರಾಮದ ಸ್ಥಿತಿಯೂ ಅದೇ ಆಗಿದೆ. ಹೌದು, ಆ ಗ್ರಾಮದ ಪಕ್ಕದ ಗ್ರಾಮದಿಂದ ಇಬ್ಬರು ಶಾಸಕರು ಆರಿಸಿ ಬಂದಿದ್ದಾರೆ. ಒಬ್ಬರು ಸಚಿವರೂ ಆಗಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರೂ ಆಗಿದ್ದಾರೆ. ಆದರೆ ಆ ಗ್ರಾಮದ ಸರ್ಕಾರಿ ಶಾಲೆ ದುರಸ್ತಿ ಮಾಡಲು ಮಾತ್ರ ಯಾರೂ ಗಮನ ಹರಿಸಿಲ್ಲ. ಹಾಗಾಗಿ ಅಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಜೀವ ಭಯದಲ್ಲಿಯೇ ಪಾಠ ಕೇಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟಕ್ಕೂ ಯಾವುದು ಆ ಗ್ರಾಮ ಅಂತೀರಾ? ನೀವೇ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬ್ರಿಡ್ಜ್, ಇದು ಪೆರೇಸಂದ್ರ ಕ್ರಾಸ್. ಇದೇ ಪೆರೇಸಂದ್ರ ಗ್ರಾಮ ಇಬ್ಬರು ಶಾಸಕರನ್ನ ನೀಡಿದೆ. ಮಾತ್ರವಲ್ಲ, ಒಬ್ಬ ಪ್ರಭಾವಿ ಸಚಿವ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನು ನೀಡಿದೆ. ಅವರು ಯಾರು ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿರಬಹುದು ಅಲ್ವೇ? ಒಬ್ಬ ಶಾಸಕ ಮತ್ತು ಪ್ರಭಾವಿ ಸಚಿವ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅಂದ್ರೆ ಅದೇ ಸುಧಾಕರ್ ಅವರ ತಂದೆ PN ಕೇಶವರೆಡ್ಡಿ. ಮತ್ತೊಬ್ಬ ಶಾಸಕ ಅಂದ್ರೆ ಅದೇ ಕಣ್ರಿ, ಹಾಲಿ ಶಾಸಕ ಪ್ರದೀಪ್ ಈಶ್ವರ್. ಎಷ್ಟು ಮಂದಿ ಪ್ರಭಾವಿಗಳನ್ನ ನೀಡಿದ ಪೆರೇಸಂದ್ರ ಗ್ರಾಮದಿಂದ ಕೂಗಳತೆ ದೂರದಲ್ಲಿದೆ ಕಮ್ಮಗುಟ್ಟಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯೊಂದಿದ್ದು, ಈ ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯವರೆಗೆ ಒಟ್ಟು 13 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, 2 ಶಿಕ್ಷಕರನ್ನ ನೇಮಿಸಲಾಗಿದೆ. ಆದರೆ ಈ ಶಾಲಾ ಕಟ್ಟಡ ಶಿಥಿಲಗೊಂಡು ವರ್ಷಗಳೇ ಕಳೆದಿದ್ದು, ಎಷ್ಟೊಂದು ರಾಜಕಾರಣಿಗಳಿದ್ದರೂ ಮಕ್ಕಳು ಮಾತ್ರ ಜೀವ ಭಯದಲ್ಲಿಯೇ ವ್ಯಾಸಂಗ ಮಾಡುವಂತಾಗಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ಉದ್ದುದ್ದ ಭಾಷಣ ಬಗೆಯುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಇವರ ಸ್ವಗ್ರಾಮದ ಪಕ್ಕದಲ್ಲಿಯೇ ಇರುವ ಸರ್ಕಾರಿ ಶಾಲೆಯ ದುಸ್ಥಿತಿಯ ಬಗ್ಗೆ ಗಮನವೇ ಬಂದಿಲ್ವಾ? ಅಥವಾ ಬಂದಿದ್ರೂ ಅನುದಾನದ ಕೊರತೆಯಿಂದ ದುರಸ್ತಿ ಮಾಡಿಸಿಲ್ವಾ? ಗೊತ್ತಿಲ್ಲ. ಆದರೆ ಈ ಶಾಲೆಯಂತೂ ವರ್ಷಗಳು ಕಳೆದ್ರೂ ದುರಸ್ತಿ ಕಂಡಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡೀಕಲ್ ಹೋಬಳಿಯ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಕೂಗಳತೆ ದೂರದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಒಂದು ಹಳೆಯ ಕೊಠಡಿ ಬಳಕೆಗೆ ಯೋಗ್ಯವಿಲ್ಲದ ಸ್ಥಿತಿಯಲ್ಲಿದೆ. ಅದನ್ನ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ನೀಡಿ ವರ್ಷಗಳೇ ಕಳೆದರೂ ಯಾರಿಂದಲೂ ಪ್ರತಿಕ್ರಿಯೆ ಬಂದಿಲ್ಲ.
ಇದರಿಂದ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಡುಗೆ ತಯಾರಿಸಿ ಬಡಿಸುವ ಅಡುಗೆ ಕೋಣೆಯ ಮೇಲ್ಛಾವಣಿಯ ಗಾರೆ ಕಿತ್ತು ಬಂದು ಉದುರುತ್ತಿದೆ. ಮಳೆ ಬಂದರೆ ಸೋರುತ್ತೆ. ಯಾವುದೇ ಸಮಯದಲ್ಲಿ ಕುಸಿಯುವ ಭೀತಿಯಲ್ಲಿ ಅಡುಗೆ ಸಿಬ್ಬಂದಿ ಹಾಗೂ ಶಾಲಾ ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಪೋಷಕರು ದೂರಿದ್ದಾರೆ. ನನ್ನ ಹೆಸರು ಕಮಗುತ್ತಹಳ್ಳಿ ವೆಂಕಟೇಶ್ KM ವೆಂಕಟೇಶ್ ಅಂತ. ನಾನು ಇದೇ ಸ್ಕೂಲಿದ್ದಾಗ SDMC ಅಧ್ಯಕ್ಷನು. ಇದು ಅಡುಗೆ ಮಾಡುವ ಕೋಣೆ ಬಿದ್ದೋಗ್ತಾ ಇದೆ. ಮಕ್ಕಳ ಮೇಲೆ ಎಲ್ಲಾದರೂ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು PDO ಸಾಹೇಬರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ತೋರಿಸಿದ್ದೀವಿ. EO ಸಾಹೇಬರು ಬಂದು ನೋಡವ್ರೆ. ಎಲ್ಲ ನೋಡಿದ್ರು ಇನ್ನೂ ಕಡೆಗೆ ಹಾಕ್ಕೊಳ್ತಾರೆ. ಇನ್ನೂ ಇಲ್ಲಿಗೆ ಯಾವುದೋ ಮೀಟಿಂಗ್ ಅಂತ ಮಾಡಿದ್ರು ಗ್ರಾಮಸಭೆ ಅಂತ, ಅವಾಗೂ ಹೇಳಿದ್ವಿ. ಟಿವಿಗೆ ಆಫ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋಕ್ಕೆ ಮೊದಲು ರೆಡಿ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇದು ನಮ್ಮ ವಿನಂತಿ. ಇದನ್ನು ರೆಡಿ ಮಾಡಿಕೊಡ್ಲಿಲ್ಲ ಅಂದರೆ ನನ್ನ ಮಕ್ಕಳು ಇಬ್ಬರು ಓದ್ತಾವ್ರೆ. ಅದರಲ್ಲೇ ನಮ್ಮ ಮಕ್ಕಳನ್ನೆತ್ತಿ ಪ್ರೈವೇಟ್ ಸ್ಕೂಲು ಯಾವುದಾದ್ರೂ ಚೆನ್ನಾಗಿರೋ ಸ್ಕೂಲ್ಗೆ ಹಾಕ್ಕೊಂತೀವಿ. ಆದಷ್ಟು ಬೇಗ ಅದನ್ನು ಮಾಡಿಕೊಟ್ರೆ ಒಳ್ಳೆಯದು. ಚಿಕ್ಕಬಳ್ಳಾಪುರ ಶಾಸಕರು ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸುವ ಬಗ್ಗೆ ಮಾತನಾಡುತ್ತಾರೆ. ಆದರೆ ಇಲ್ಲಿನ ಸರ್ಕಾರಿ ಶಾಲೆಗೆ ಒಮ್ಮೆ ಭೇಟಿ ನೀಡಿದ್ರೆ ಇಲ್ಲಿನ ಸಮಸ್ಯೆ ಅನಾವರಣಗೊಳ್ಳುತ್ತೆ. ಇರುವುದು ಒಂದೇ ಕೊಠಡಿಯಲ್ಲಿ ಶಾಲೆಯಲ್ಲಿರುವ 1ರಿಂದ 5ನೇ ತರಗತಿ ಮಕ್ಕಳಿಗೆ ಪಾಠ ಮಾಡುವ ಸ್ಥಿತಿ ಒದಗಿ ಬಂದಿದೆ. ಇಂತಹ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯಲು ಹೇಗೆ ಸಾಧ್ಯ ಎಂಬುದು ಪೋಷಕರ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ಅಡುಗೆ ತಯಾರಿಸುವ ಅಡುಗೆ ಕೋಣೆಯ ಮೇಲ್ಛಾವಣಿಯ ಸಿಮೆಂಟ್ ಉದುರುತ್ತಿದೆ. ಪ್ರಾಣದ ಹಂಗು ತೊರೆದು ಈ ಅಡುಗೆ ಕೋಣೆಯಲ್ಲಿ ಸಿಬ್ಬಂದಿ ಕೆಲಸ ಮಾಡುವಂತೆ. ಯಾವುದೇ ದುರಂತ ಸಂಭವಿಸುವುದಕ್ಕೂ ಮೊದಲು ಶಾಲೆ ಆವರಣದಲ್ಲಿರುವ ಬಳಕೆಗೆ ಯೋಗ್ಯವಲ್ಲದ ಕೊಠಡಿಯನ್ನ ತೆರವುಗೊಳಿಸಿ ಕೂಡಲೇ ಅಡುಗೆ ಕೋಣೆಯ ಮೇಲ್ಛಾವಣಿ ದುರಸ್ತಿ ಮಾಡಬೇಕೆಂದು ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರ ಆಗ್ರಹವಾಗಿದೆ. ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಪಟ್ನ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಮಕ್ಕಳ ಗ್ರಾಮ ಸಭೆಯಲ್ಲೂ ಈ ಕುರಿತು ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸಿದ್ರು. ಅಂದು ಅಧಿಕಾರಿಗಳು 1 ವಾರದೊಳಗೆ ಸರಿಪಡಿಸುವ ಭರವಸೆ ನೀಡಿದ್ರು. ಆದರೆ ಹಲವು ತಿಂಗಳುಗಳೇ ಕಳೆದರೂ ಈವರೆಗೂ ಅಧಿಕಾರಿಗಳು ಅತ್ತ ತಿರುಗಿಯೂ ನೋಡಿಲ್ಲ ಎಂಬುದು ಪೋಷಕರ ಆರೋಪವಾಗಿದೆ. ಒಟ್ಟಿನಲ್ಲಿ ಕಮ್ಮಗುಟ್ಟಹಳ್ಳಿ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈಗಲಾದರೂ ಇತ್ತ ಗಮನ ಹರಿಸುವರೇ, ಇಲ್ಲವೇ ಭಾಷಣಗಳಲ್ಲಿ ಕಾಲ ದೂಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಗುಡಿಬಂಡೆ ಪ್ರವೀಣ್, CTV ನ್ಯೂಸ್, ಪೆರೇಸಂದ್ರ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ CT ರವಿ ದೇಶದ ತ್ರಿವರ್ಣ ಧ್ವಜವನ್ನು ಭಯೋತ್ಪಾದಕ ಸಂಘಟನೆ ಧ್ವಜಕ್ಕೆ ಹೋಲಿಸಿ ಅಪಮಾನ ಎಸಗಿದ್ದು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಯುವ ಕಾಂಗ್ರೆಸ್ ಘಟಕದಿಂದ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ, ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಮಾಜಿ ಶಾಸಕ CT ರವಿ ಮಾಧ್ಯಮಕ್ಕೆ ಹೇಳಿಕೆ ನೀಡುವಾಗ ಭಾರತದ ತ್ರಿವರ್ಣ ಧ್ವಜವನ್ನ ಉಗ್ರ ಸಂಘಟನೆಯ ಧ್ವಜಕ್ಕೆ ಹೋಲಿಸಿ ಹೇಳಿಕೆ ನೀಡಿದ್ದು ರಾಷ್ಟ್ರೀಯ ಧ್ವಜ ಸಂಹಿತೆ ಕಾಯ್ದೆಯಡಿಯಲ್ಲಿ ಮಹಾಘೋರ ಅಪರಾಧ ಮತ್ತು ಶಿಕ್ಷಾರ್ಹವಾಗಿರುತ್ತದೆ. ಆದ್ದರಿಂದ ಕೂಡಲೇ CT ರವಿ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. ಯಾವುದೇ ರೀತಿಯ ಈ ಧ್ವಜದ ಮೇಲೆ ನಂಬಿಕೆ ಇಲ್ಲ. ಆ ಕಾರಣಕ್ಕಾಗಿ CT ರವಿ ಅವರು ಇದನ್ನು ತಾಲಿಬಾನ್ ಧ್ವಜಕ್ಕೆ ಒಂದು ಖಾಸಗಿ ಮಾಧ್ಯಮಕ್ಕೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಅದನ್ನು ತಾಲಿಬಾನ್ಗೆ ಹೋಲಿಸಿದ್ದಾರೆ. ನಮ್ಮ ದೇಶದ ಧ್ವಜವನ್ನು, ನಮ್ಮ 140 ಕೋಟಿ ಜನರ ಪ್ರತೀಕ ಅದು ನಮ್ಮ ರಾಷ್ಟ್ರ ಧ್ವಜ. ಅಂಥ ಧ್ವಜವನ್ನು ಇವತ್ತು ತಾಲಿಬಾನ್ಗೆ ಹೋಲಿಸುವಂಥ ಮಟ್ಟಕ್ಕೆ CT ರವಿ ಅಂತ ಒಬ್ಬ ಮಾಜಿ ಮಂತ್ರಿ ಹೋಗ್ತಾನಂದರೆ RSS BJಪಿಗರಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ, ಧ್ವಜದ ಮೇಲೆ ಯಾವ ರೀತಿ ನಂಬಿಕೆ ಇದೆ ಅಂತೇಳಿ ನಾವು ಊಹೆ ಮಾಡಬೇಕು. ಇಡೀ ಇವತ್ತು RSS ಮತ್ತು ಬಜರಂಗ ದಳ ಏನು ಇವತ್ತು ಕೋಮುವಾದಿ ಶಕ್ತಿಗಳು ನಮ್ಮ ದೇಶದಲ್ಲಿದ್ದಾವೆ, ಅವತ್ತು ಅವರ ಹೇಳಿಕೆಗಳು ಖಂಡಿಸಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿಯ
ಪ್ರಧಾನ ಕಾರ್ಯದರ್ಶಿಗಳಾಗ್ತಕ್ಕಂಥ CT ರವಿರವರು ಮೊನ್ನೆ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಮ್ಮ ರಾಷ್ಟ್ರ ತ್ರಿವರ್ಣ ಧ್ವಜವನ್ನು ಇವತ್ತು ಈ ತಾಲಿಬಾನ್ ಉಗ್ರಗಾರ ಸಂಘಟನೆಗಳಿದೆಯಲ್ಲ ಆ ಸಂಘಟನೆಗಳ ಒಂದು ಇದಕ್ಕೆ ಬಾವುಟಕ್ಕೆ ಹೋಲಿಸಿದ್ದಾರೆ. ನಿಜವಾಗಲೂ ಇವತ್ತು ಭಾರತ ದೇಶದ 140 ಕೋಟಿ ಭಾರತೀಯರಿಗೆ ಒಂದು ಅಪಮಾನ ಮಾಡಿರ್ತಕ್ಕಂಥದ್ದು. ಅವರ ಮೇಲೆ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಮ ಗುಡಿಬಂಡೆ ಠಾಣೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಅವರು ಇವತ್ತು ನಮ್ಮ ದೇಶದ್ರೋಹಿ ಇವತ್ತು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಿಲ್ಲ. ಅವ್ರ ಬಗ್ಗೆ ದೇಶದ ಕಾನೂನು ದೇಶದ್ರೋಹಿ ಕಾನೂನು ಹಾಕಿ ಅವರು ಇವತ್ತು ಒಂದು ಕ್ರಮ ಕೈಗೊಳ್ಳಬೇಕು. ತದನಂತರ ಅವರು ಇವತ್ತು ನಮ್ಮ ಕರ್ನಾಟಕ ಇವತ್ತು ಇಡೀ ಭಾರತ ದೇಶದ ಜನತೆಗೆ ಅವರು ಕ್ಷಮೆಯನ್ನು ಯಾಚಿಸಬೇಕಂತ ಎಲ್ಲರೂ ಕೂಡ ನಾವು ಒತ್ತಾಯಿಸ್ತಾ ಇದ್ದೀವಿ. ಕಾಂಗ್ರೆಸ್ ಯುವ ಘಟಕದಿಂದ ನೀಡಿರುವ ದೂರನ್ನ ಸ್ವೀಕರಿಸಿ ಆರಕ್ಷಕ ಉಪನಿರೀಕ್ಷಕ ಜಾಗರಾಜ್ ಮಾತನಾಡಿ, ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾನೂನಿನ ಅಡಿ ಕ್ರಮ ಜರುಗಿಸಲು ಮಾಹಿತಿ ಪಡೆಯುವುದಾಗಿ ತಿಳಿಸಿದರು. ಮಾಧ್ಯಮ ಮಿತ್ರರೇ, ಎಲ್ಲ ನನಗೆ ಆತ್ಮೀಯರಲ್ಲಿ ನಾವು ನೀಡಿರ್ತಕ್ಕಂಥ ಈ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ಜರುಗಿಸಬೇಕು ಅದನ್ನು ಮೇಲಾಧಿಕಾರಿ ಗಮನಕ್ಕೆ ತಂದು ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಎ ವಿಕಾಸ್, HP ಲಕ್ಷ್ಮೀನಾರಾಯಣ, ರಿಯಾಜ್ ಪಾಷಾ, ಅಂಬರೀಶ್, ರಮೇಶ್, ಕೃಷ್ಣಾರೆಡ್ಡಿ, ಬುಲೆಟ್ ಶ್ರೀನಿವಾಸ್, ನಾಗರಾಜ್, ಗಣೇಶ್, ಶಬೀರ್ ಇನ್ನೂ ಹಲವರು ಹಾಜರಿದ್ದರು. ಮೋಹನ್ ಕುಮಾರ್, CTV ನ್ಯೂಸ್, ಗುಡಿಬಂಡೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಾಂಗಲ್ಯ ಭಾಗ್ಯ ಸಾಮೂಹಿಕ ವಿವಾಹದಲ್ಲಿ ನವಜೀವನಕ್ಕೆ 8 ಜೋಡಿಗಳು ಕಾಲಿಟ್ಟಿದ್ದಾರೆ. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು, ಧರ್ಮದಾಯ ದತ್ತಿಗಳ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು ಸಹಯೋಗದಲ್ಲಿ ನಡೆದ ಮಾಂಗಲ್ಯ ಭಾಗ್ಯ ಸಾಮೂಹಿಕ ವಿವಾಹಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾಂಗಲ್ಯ ವಿತರಿಸಿದರು. ಗಟ್ಟಿ ಮೇಳದಲ್ಲಿ ಮದುವೆಯಾದ ವಧು ವರರಿಗೆ ನೆರೆದಿದ್ದ ಜನರು ಮತ್ತು ಗಣ್ಯರು ಶುಭ ಹಾರೈಸಿದರು. ಶಶಿಧರ್ ದೀಕ್ಷಿತ್ ನೇತೃತ್ವದಲ್ಲಿ ನವ ದಂಪತಿಗಳಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಲಾಯಿತು. ಮದುವೆಗೆ ಆಗಮಿಸಿದ ಎಲ್ಲರಿಗೂ ದಾಸೋಹ ಭವನದಲ್ಲಿ ಹೋಳಿಗೆ ಊಟ ಏರ್ಪಡಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಲೋಕನಾಥ್, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ದೇವಾಲಯದ ಅರ್ಚಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಧಾರ್ಮಿಕ ದತ್ತಿ ಇಲಾಖೆ ಹಾಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು, ಜಿಲ್ಲಾಡಳಿತ ಮೈಸೂರು ಜಿಲ್ಲೆ, ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಮಾಂಗಲ್ಯ ಭಾಗ್ಯ ಎಂಬ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು, ಸಾಮೂಹಿಕ ವಿವಾಹವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸರ್ಕಾರದ ಜನಸ್ನೇಹಿ ಕಾರ್ಯಕ್ರಮವಾದ ಮಾಂಗಲ್ಯ ಭಾಗ್ಯ ಸರಳ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಈ ದಿನ 8 ಜೋಡಿಗಳು ಸತಿಪತಿಗಳಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಇದರಲ್ಲಿ ನಂಜನಗೂಡು ತಾಲೂಕಿನ 3, ಗುಂಡ್ಲುಪೇಟೆ ತಾಲೂಕಿನ 1 ಜೋಡಿ, ಮೈಸೂರು ತಾಲೂಕಿನ 2 ಹಾಗೂ ಟಿ ನರಸೀಪುರ ತಾಲೂಕಿನ 2 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಇವತ್ತು ಶಾಸ್ತ್ರೋಕ್ತವಾಗಿ ಕಾಲಿರಿಸಿದ್ದಾರೆ. ಈ ದಂಪತಿಗಳಿಗೆ ದೇವಸ್ಥಾನದ ವತಿಯಿಂದ ವಧುವಿಗೆ ಸೀರೆ ಮತ್ತು ರವಿಕೆ ಕಣಿಗಳಿಗಾಗಿ ರು 10,000 ಹಾಗೂ ವರನಿಗೆ ಪಂಚೆ ಶರ್ಟಿಗಾಗಿ 5,000 ರೂಪಾಯಿ ಮತ್ತು ಚಿನ್ನದ ತಾಲಿ ಹಾಗೂ 2 ಗುಂಡುಗಳನ್ನು ಉಚಿತವಾಗಿ ನೀಡಲಾಗಿರುತ್ತದೆ. ಹಾಗೂ ಊಟೋಪಚಾರದ ವ್ಯವಸ್ಥೆಯನ್ನು ಸಹಿತ ಇವತ್ತು ಕಲ್ಪಿಸಲಾಗಿರುತ್ತದೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಯಾವುದೇ ನೌಕರಿಗೆ ನಿವೃತ್ತಿ ಕಡ್ಡಾಯ. ಆದರೆ ವೃತ್ತಿ ಜೀವನದಲ್ಲಿ ಸಹೋದ್ಯೋಗಿಗಳೊಂದಿಗೆ ನಡೆದುಕೊಳ್ಳುವ ರೀತಿಯ ಮೇಲೆ ಬೀಳ್ಕೊಡುಗೆ ನಿರ್ಧಾರವಾಗುತ್ತದೆ. ಅಂತಹ ಭಾವನಾತ್ಮಕ ನಿವೃತ್ತಿ ಕಾರ್ಯಕ್ರಮ ಇಂದು ಚಿಕ್ಕಬಳ್ಳಾಪುರದ ಅಂಚೆ ಕಚೇರಿಯಲ್ಲಿ ನಡೆಯಿತು.
ಹೌದು, ಅಂಚೆ ಕಚೇರಿಯಲ್ಲಿ ತಮ್ಮ ಜೀವನದ 38 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಪೋಸ್ಟ್ಮನ್ ನರಸಮ್ಮನವರ ಬೀಳ್ಕೊಡುಗೆ ಸಮಾರಂಭ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಯಿತು. ಚಿಕ್ಕಬಳ್ಳಾಪುರ ಅಂಚೆ ಕಚೇರಿಯಲ್ಲಿ ನಿವೃತ್ತಿಯಾದ ಯಾವುದೇ ನೌಕರರಿಗೆ ಈವರೆಗೆ ಬೀಳ್ಕೊಡುಗೆಯೇ ಮಾಡಿಲ್ವಂತೆ. ಆದರೆ ನರಸಮ್ಮನವರಿಗೆ ಮಾತ್ರ ಭಾರೀ ಉಡುಗೊರೆಗಳನ್ನ ನೀಡಿದ ಅಂಚೆ ಕಚೇರಿ ಸಿಬ್ಬಂದಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿ ಬೀಳ್ಕೊಟ್ಟಿದ್ದು ವಿಶೇಷವಾಗಿತ್ತು. ಕಳೆದ 38 ವರ್ಷಗಳ ಹಿಂದೆ ಪೋಸ್ಟ್ಮನ್ ಆಗಿ ಚಿಕ್ಕಬಳ್ಳಾಪುರ ಅಂಚೆ ಕಚೇರಿಗೆ ಸೇರಿದ ನರಸಮ್ಮ ಕಚೇರಿಯಲ್ಲಿನ ಎಲ್ಲ ಸಿಬ್ಬಂದಿಗೆ ಅಚ್ಚುಮೆಚ್ಚಿನ ನೌಕರಳಾಗಿ ಖ್ಯಾತಿ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸಬ್ಬೇನಹಳ್ಳಿ ಗ್ರಾಮದವರಾದ ನರಸಮ್ಮ ತಮ್ಮ ಸೇವೆ ಪೂರೈಸಿ ನಿವೃತ್ತಿಯಾದ ಕಾರಣಕ್ಕೆ ಅಂಚೆ ಕಚೇರಿಯ ಸಿಬ್ಬಂದಿ ರೇಷ್ಮೆ ಸೀರೆ, ಒಡವೆಗಳನ್ನ ಉಡುಗೊರೆಯಾಗಿ ನೀಡಿ ಬೀಳ್ಕೊಟ್ರು. ಇನ್ನು ಪೋಸ್ಟಲ್ ಅಸಿಸ್ಟೆಂಟ್ ಆಗಿರುವ ಕೃಷ್ಣಾ ನಾಯಕ್ ಅವರು ನರಸಮ್ಮ ಅವರು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಕಚೇರಿಗೆ ಆಗಮಿಸುವುದು, ಅವರು ಹಳ್ಳಿ ಸೊಗಡಿನ ಬುತ್ತಿ ತರುತ್ತಿದ್ದ ದಿನಗಳನ್ನು ಸ್ಮರಿಸಿದ್ರು. ಆರ್ ಡಿ ಕೌಂಟ್ರಲ್ಲಿ, NSC ಕೌಂಟ್ರು, SB ಕೌಂಟ್ರಲ್ಲಿ ನಾನು SB ಆರ್ ಡಿ ಕೌಂಟ್ರ್ ಕೆಲಸ ಮಾಡುವಾಗ ಆರ್ ಡಿ ಕ್ಲೋಸರ್ಗೆ ಬಂದಾಗ ನರಸಮ್ಮ ಇತ್ತು SB ಕಾರ್ಡ್ ಕೊಡು. ಸುಮಾರು ಸಾವಿರಾರು ಕಾರ್ಡ್ಗಳಲ್ಲಿ ಹುಡುಕಿ ನರಸಮ್ಮ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಹುಡುಕಿ ಕೊಡೋರು. SB ಆಗಲಿ ತುಂಬ ಒಡನಾಟ ಅವ್ರದ್ದು, ತುಂಬ ಚೆನ್ನಾಗಿ ಗೊತ್ತು ನಮಗೆ. ನರಸಮ್ಮ ಭಾಳ ಚೆನ್ನಾಗಿ ಗೊತ್ತಿರೋರು, ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡೋರು, ಬಹಳ ಒಬಿಡಿಯೆಂಟು, ಆಮೇಲೆ ಇನ್ನೋಸೆಂಟು. ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಯಾರು ಏನು ಹೇಳ್ತಾರೆ ಅದಕ್ಕೆ ಕೆಲಸ ಮಾಡೋದು ಅಷ್ಟೇ, ಅಷ್ಟು ಬಿಟ್ಟರೆ ಅವ್ರು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಬೆಳಗ್ಗೆ ಬಂದು ಆಫೀಸ್ಗೆ ನೀಟಾಗಿ ಎಲ್ರಿಗೂ ಅವ್ರ ಸಂಸ್ಕಾರ ಅಂತ ಫಸ್ಟ್ ಎಲ್ರಿಗೂ ನಮಸ್ಕಾರ ಹಾಕ್ಕೊಂಡು ಬಂದು ಕೌಂಟಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಏನು ಹೇಳ್ತೀವಿ ಕೆಲಸ ಮಾಡ್ಕೊಂಡು ಹೋಗೋರು. ಆಮೇಲೆ ಟಿಫನ್ಗೆಲ್ಲ ಬಂದರೆ ನರಸಮ್ಮ ಅವರು ಮನೆಯಿಂದ ಊಟ ತರ್ತಿದ್ರು. ಊಟ ಅಂದರೆ ಮುದ್ದೆ, ಹಳ್ಳಿ ಸ್ಟೈಲು, ಬದನೆಕಾಯಿ ಗೊಜ್ಜು, ಸೊಪ್ಪು ಸಾರು, ಸೊಪ್ಪು ಇಂಥೆಲ್ಲ ಮಾಡ್ಕೊಂಡ್ಬರೋರು. ನಾವೆಲ್ಲ ಒಂದೇ ಟೇಬಲ್ ಕೂತ್ಕೊಳ್ತಿದ್ವಿ. ಆವಕ್ಕೆ ಎಲ್ಲ ಬೆಳೋದು, ನನ್ನ ಟೇಸ್ಟ್ ಮಾಡಿ, ನನ್ನ ತಿನ್ನಿ ಅಂತೆಲ್ಲ ನಾವೆಲ್ಲ ಹಂಚ್ಬಿಟ್ಟು ಊಟ ಮಾಡ್ತಿದ್ವಿ. ಊಟ ಆದಮೇಲೆ ಮತ್ತು ಮಾಮೂಲಿ ಕೆಲಸಕ್ಕೆ ಹೋದ್ರೆ ಅವ್ರ ಕೆಲಸ ಅಷ್ಟೇ. ಆಮೇಲೆ ಹೊಲಿಯೋದು, ಡೇಟ್ ಸ್ಟ್ಯಾಂಪ್ ಚೇಂಜ್ ಮಾಡೋದು, ಅವ್ರಿಗೆ ಡೇಟೇ ಗೊತ್ತಿಲ್ಲ. ಆ್ಯಕ್ಚುಲಿ ಡೇಟ್ ಚೇಂಜ್ ಮಾಡೋದು ಗೊತ್ತಿಲ್ಲ. ಆದ್ರೂ ಇಂಥ ಡೇಟೆ ಅಂತೇಳಿ ಕ್ಲೀನಾಗಿ ಚೇಂಜ್ ಮಾಡಿ ಡೇಟ್ ಸ್ಟ್ಯಾಂಪ್ಸ್ ಎಲ್ಲ ನೀಟಾಗಿ ಒರೆಸಿ, ನೀಟಾಗಿ ಮಾಡಿ ಫೈಲ್ ಮಾಡಿ ಇಡೋರು. ಆಮೇಲೆ ಸಾಯಂಕಾಲ ಆದರೆ ಎಲ್ಲ ವೋಚರ್ಸ್ಗಳನ್ನ ನೀಟಾಗಿ ಹೊಲ್ಬಿಟ್ಟು ಎಲ್ಲ ಕ್ಲೀನಾಗಿ ಬಂದು ಡೇಟ್ ಸ್ಟ್ಯಾಂಪ್ ಹೊಡೆದು, ರೌಂಡನ್ನು ಹೊಡೆದು, ಎಮ್ಮೆಲ್ಲ ಹೊಡೆದು ಕ್ಲೀನಾಗಿ ಇಟ್ಬಿಡೋರು. ಅಲ್ಲಮ್ಮ ನಿಂಗೆ ಏನು ಗೊತ್ತಿಲ್ಲ, ನೀಟಾಗಿ ಜೋಡಿಸಿದ್ದೇನೆಂದರೆ ಸರ್ ನಿಂಗೆ ಅನುಭವ ಬೀಟ್ ನಂಬರ್ 1, 2, 3, 9 ಅಲ್ಲಿವರೆಗೂ ನೀಟಾಗಿ ಜೋಡಿಸ್ಬಿಟ್ಟು ನೀಟಾಗಿ ಕೆಲಸ ಮಾಡಿ ಇಟ್ಬಿಟ್ಟು ಹೋಗುವಾಗ ಬ್ಯಾಗ್ ಹಾಕ್ಕೊಂಡು ನಮಸ್ಕಾರ ಹಾಕಿ ಹೋಗೋದು. ಅದು ಮತ್ತೆ ಮಾಮೂಲಿ ಬೆಳಗ್ಗೆ ಯಾವ ಯೂಶಲ್. ಅಂದರೆ ಅವ್ರಿಗೆ ಅನಿಸ್ದಾಗ ಆದ್ರೂ ಅವ್ರ ಕೆಲಸನ ಅವ್ರು ಯಾವತ್ತೂ ನನಗೆ ಕೆಲಸ ಬರಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಅಂಚೆ ನೌಕರರೊಬ್ಬರಿಗೆ ಅದ್ದೂರಿ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಿದ್ದು ವಿಶೇಷವಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೆದ್ದಾರಿ ಪ್ರಾಧಿಕಾರ ಮತ್ತು ನಗರಸಭೆ ನಿರ್ಲಕ್ಷ್ಯಕ್ಕೆ ಜೀವಗಳು ಬಲಿಯಾಗುತ್ತಿದ್ದು, ಸತತ ಸಾವು ಸಂಭವಿಸುತ್ತಿದ್ದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರದ MG ರಸ್ತೆಯ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 234ರ ಅಭಿವೃದ್ಧಿ ಕಾಮಗಾರಿ ಕಳೆದ ಹಲವು ದಿನಗಳಿಂದ ಚಾಲ್ತಿಯಲ್ಲಿದೆ. ಅಲ್ಲದೆ ಹೆದ್ದಾರಿ ವಿಸ್ತರಣೆಯು ಚಾಲ್ತಿಯಲ್ಲಿದ್ದು ಕಳೆದ ಹಲವು ದಿನಗಳಿಂದ ಇದು ಪೂರ್ಣಗೊಂಡಿಲ್ಲ. ಹಾಗಾಗಿ ಈ ಹೆದ್ದಾರಿಗೆ ಹೊಂದಿಕೊಂಡಂತೆ ಬೃಹತ್ ಚರಂಡಿ ಮಾಡಲಾಗಿದ್ದು ಇದರ ಮೇಲೆ ಸ್ಲ್ಯಾಬ್ಗಳನ್ನು ಮುಚ್ಚದ ಕಾರಣ ತೆರೆದೇ ಇದೆ. ಸಾಲದೆಂಬಂತೆ ಈ ಚರಂಡಿಯಲ್ಲಿ ತ್ಯಾಜ್ಯ ನೀರು ತುಂಬಿಕೊಂಡಿದೆ. ಈ ತೆರೆದ ಚರಂಡಿ ರಸ್ತೆ ಎತ್ತರದಲ್ಲಿಯೇ ಇದ್ದು ವಾಹನ ಸವಾರರು ಮತ್ತು ಪಾದಚಾರಿಗಳು ಎಲ್ಲಿ ಚರಂಡಿ ಇರುವ ಅರಿವೇ ಇಲ್ಲದೆ ಚರಂಡಿಗೆ ಬಿದ್ದು ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಬೈಕ್ನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯೊಬ್ಬರು ಇದೇ ಚರಂಡಿಯೊಳಗೆ ಬಿದ್ದು ಜೀವ ಕಳೆದುಕೊಂಡಿದ್ರು. ಈ ಘಟನೆ ಇನ್ನೂ ಹಸಿರಾಗಿರುವಾಗಲೇ ಇಂದು ಮತ್ತೊಬ್ಬರು ಇದೇ ಚರಂಡಿಗೆ ಬಿದ್ದು ಮೃತಪಟ್ಟಿದ್ದಾರೆ.
ಚಿಕ್ಕಬಳ್ಳಾಪುರ ನಗರದ ನಿವಾಸಿ ಜೈಭೀಮ್ ನಗರ ಲಾರಿಯಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದ ನಂತರ ಈಗ ಗಾರಿ ಕೆಲಸ ಮಾಡಿಕೊಂಡು ಅಕ್ಕನ ಮನೆಯಲ್ಲಿ ವಾಸವಿದ್ದ ವ್ಯಕ್ತಿಯೊಬ್ಬರು ಈ ಮೃತ್ಯು ಕೂಪಕ್ಕೆ ಬಿದ್ದು ಜೀವ ಕಳೆದುಕೊಂಡಿದ್ದಾರೆ. ಮೃತರು ಗೊಂಡಪ್ಪ ಎಂದು ಗುರುತಿಸಲಾಗಿದ್ದು ಮೂಲ ಊರು ರಾಮಪಟ್ಟಣ ಎಂದು ತಿಳಿದು ಬಂದಿದೆ. ಮದ್ಯ ವ್ಯಸನಿಯಾಗಿದ್ದ ಈತ ಕುಡಿದ ಅಮಲಿನಲ್ಲಿ ಮಂಗಳವಾರ ರಾತ್ರಿ ಚರಂಡಿಗೆ ಬಿದ್ದು ಸಾವನ್ನಪ್ಪಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಚರಂಡಿಯ ತ್ಯಾಜ್ಯ ನೀರಿನಲ್ಲಿ ಮನುಷ್ಯರೊಬ್ಬರ ಕೈ ಕಾಣುತ್ತಿರುವುದನ್ನು ನೋಡಿದ ಸಾರ್ವಜನಿಕರು ಪೊಲೀಸರ ಗಮನಕ್ಕೆ ತಂದಿದ್ದು ತಕ್ಷಣ ಸ್ಥಳಕ್ಕೆ ಟೌನ್ ಸಬ್ ಇನ್ಸ್ಪೆಕ್ಟರ್ ನಂಜುಂಡಪ್ಪ ಅವರ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸಂಬಂಧಿಕರಿಗೆ ಕರೆ ಮಾಡಿ ಮಾಹಿತಿ ತಿಳಿಸುವ ಜೊತೆಗೆ ಜಿಲ್ಲಾಸ್ಪತ್ರೆಗೆ ಶವವನ್ನ ರವಾನೆ ಮಾಡಿದ್ದಾರೆ. ನಂತರ ಶವ ಪರೀಕ್ಷೆ ನಡೆಸಿ ಅವರ ಸಂಬಂಧಿಕರಿಗೆ ಮೃತದೇಹವನ್ನ ಹಸ್ತಾಂತರಿಸಿದ್ದಾರೆ. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರತಿಷ್ಠಿತ ಆ ವಾರ್ಡಿನಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ, ಇರುವುದೆಲ್ಲ ಸಮಸ್ಯೆಗಳೇ. ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಯುಜಿಡಿ ಇಲ್ಲ, ಬೀದಿ ದೀಪಗಳಿಲ್ಲ, ಖಾತೆಗಳಂತೂ ಇಲ್ಲವೇ ಇಲ್ಲ. ಸರ್ ಇಲ್ಲ, ಆಗಿಲ್ಲ ಸರ್, ಖಾತೆಗಳಾಗಿಲ್ಲ. ಈ ಖಾತೆ ಅಂದರೆ ಅಲ್ಲಿ ನಗರಸಭೆಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಸಮಸ್ಯೆಗಳ ಸರಮಾಲೆಯನ್ನೇ ಹೊದ್ದು ಮಲಗಿದೆ ಚಿಕ್ಕಬಳ್ಳಾಪುರದ 4ನೇ ವಾರ್ಡ್. ನಾಲ್ಕನೇ ವಾರ್ಡಿನ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ? ಅಧಿಕಾರಿಗಳ ಜಾಣ ನಿದ್ರೆಗೆ ಇಲ್ಲವೇ ಕಡಿವಾಣ? ವಾರ್ಡ್ ಪ್ರಾಬ್ಲಮ್ ಇದೇ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಮ್ಮ ಸಮಾಜಕ್ಕೊಂದು ಸ್ಮಶಾನ ನಿರ್ಮಿಸಿಕೊಳ್ಳಲು ಭೂಮಿ ಕೊಡಿ. ನನ್ನ ಮಗನಿಗೆ ಹಾಸ್ಟೆಲ್ನಲ್ಲಿ ಅವಕಾಶ ಕಲ್ಪಿಸಿಕೊಡಿ. ಹಲವು ವರ್ಷಗಳಿಂದ ಅಲೆದಾಡಿದರೂ ಹಕ್ಕುಪತ್ರ ಸಿಕ್ಕಿಲ್ಲ. ಸರ್ವೆ ಸಂಖ್ಯೆ ಅದಲು ಬದಲು ಮಾಡಲಾಗಿದ್ದು ಇದನ್ನು ಸರಿಪಡಿಸಿ. ಉದ್ಯೋಗವಿಲ್ಲದೆ ಅಲೆದಾಡುತ್ತಿದ್ದೇನೆ, ನನಗೊಂದು ನೌಕರಿ ಕೊಡಿ ಎಂದು ಸಾರ್ವಜನಿಕರು ಶಾಸಕರ ಬಳಿ ಹೇಳಿಕೊಂಡರು. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗೃಹ ಕಚೇರಿಯಲ್ಲಿ ಪ್ರತಿ ಬುಧವಾರ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಯೋಜಿಸಿದ್ದ ಜನತಾ ದರ್ಶನದಲ್ಲಿ ತಾಲೂಕಿನ ಸಾರ್ವಜನಿಕರಿಂದ ಬಂದ ಅಹವಾಲು ಆರಂಭವಾದ ಕಾರ್ಯಕ್ರಮದಲ್ಲಿ ಒಟ್ಟು 122 ಅರ್ಜಿಗಳು ಸಲ್ಲಿಕೆಯಾದವು. ಶಾಸಕರ ಬಳಿ ಸಮಸ್ಯೆಗಳನ್ನು ಹೇಳಿಕೊಂಡ ಜನರು ಕೆಲ ಅರ್ಜಿಗಳು ವೈಯಕ್ತಿಕವಾಗಿದ್ದವು. ಖಾಸಗಿ ಶಾಲೆಗೆ ಪ್ರವೇಶ ಕೊಡಿಸಲು ಆರ್ಥಿಕ ನೆರವು ಒದಗಿಸಿ, ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿ, ಗಂಗಾ ಕಲ್ಯಾಣ ಯೋಜನೆಯಡಿ ಸೌಲಭ್ಯ ಕಲ್ಪಿಸಿ, 3 ದಶಕಗಳಿಂದ ಸಾಗುವಳಿ ಪತ್ರ ಕೊಟ್ಟಿಲ್ಲ, ಅಣ್ಣ ತಮ್ಮನ ಆಸ್ತಿ ವಿಚಾರವಿದ್ದು ಪರಿಹರಿಸಿಕೊಡಿ, ಭಾಗ್ಯನಗರ ವ್ಯಾಪ್ತಿಯಲ್ಲಿ ಮನೆ ನಿರ್ಮಿಸಿಕೊಡಿ, ವಿದ್ಯುತ್ ಮೀಟರ್ಗೆ RR ಸಂಖ್ಯೆ ಕೊಡಿ, ಹೀಗೆ ಅನೇಕ ಸಮಸ್ಯೆಗಳನ್ನು ಜನ ಹೇಳಿಕೊಂಡರು. ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡಿಸಿರುವ ಪ್ರಯತ್ನ ಮಾಡಿರುವ ಅವರು ಅಧಿಕಾರಿಗಳ ಬಳಿ ಚರ್ಚಿಸಿ ಸಾರ್ವಜನಿಕರ ಸಮಸ್ಯೆಗಳು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್,
ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್, ಲೋಕೋಪಯೋಗಿ ಇಲಾಖೆ ಪ್ರದೀಪ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಿಂದುಳಿದ ತಾಲೂಕಿನಲ್ಲಿ ಪದವಿ ಕಾಲೇಜನ್ನು ಪ್ರಾರಂಭಿಸಿ ಗ್ರಾಮೀಣ ಶೈಕ್ಷಣಿಕ ಉನ್ನತಿಗೆ ಶ್ರಮಿಸಿದ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಸೇವೆ ಅನನ್ಯ ಎಂದು ನ್ಯಾಷನಲ್ ಎಜುಕೇಷನಲ್ ಸೊಸೈಟಿ ಸದಸ್ಯ ರಾಮಲಿಂಗಪ್ಪ ಸ್ಮರಿಸಿದರು. ನ್ಯಾಷನಲ್ ಕಾಲೇಜ್ ಎಚ್ ನರಸಿಂಹಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಎಚ್ ಅವರ 19ನೇ ಪುಣ್ಯ ಸ್ಮರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಳೀಯವಾಗಿ ಶಿಕ್ಷಣ ಸಂಸ್ಥೆಗಳಿಲ್ಲದೆ ವಿದ್ಯಾಭ್ಯಾಸಕ್ಕಾಗಿ ನಗರ ಪ್ರದೇಶಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಡಾಕ್ಟರ್ ಎಚ್ ಅವರ ಅವಿರತ ಪರಿಶ್ರಮದಿಂದ ಗಡಿ ಭಾಗದಲ್ಲಿ ನ್ಯಾಷನಲ್ ಪದವಿ ಕಾಲೇಜು ಪ್ರಾರಂಭವಾಯಿತು. ಅಂದಿನಿಂದ ನಮ್ಮ ಭಾಗದ ಬಡ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಲು ಸಹಕಾರಿಯಾಗಿದೆ ಎಂದರು. ಸರಳ ಜೀವಿ ಎಚ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಅವರ ಒಡನಾಡಿಯಾಗಿದ್ರು. ಎಚ್ ಅವರ ಕೊಠಡಿಗೆ ಹೋಗಬೇಕಾದರೆ ಯಾವುದೇ ಸಮಯದಲ್ಲಿ ಹಿಂಜರಿಕೆ ಇಲ್ಲದೆ ಹೋಗುವ ಸ್ವಾತಂತ್ರ್ಯ ನೀಡಿದ್ರು. ನಿಸ್ವಾರ್ಥ ಸೇವೆ ಮಾಡಿರುವ ಎಚ್ ಅವರನ್ನ ನೆನೆಯುವುದು ಪುಣ್ಯದ ಕೆಲಸ ಎಂದ್ರು. ಬಾಗೇಪಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ PU ಚೇರ್ಮನ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಅಧ್ಯಾಪಕ, ಆಡಳಿತಗಾರ, ಸ್ನೇಹಮಯ, ಮಾನವತಾವಾದಿ, ವಿಚಾರವಾದಿ, ಮೇಲ್ಮಟ್ಟದ ಹಾಸ್ಯ ಪ್ರಜ್ಞೆ ಅವರದು. HN ವೈಚಾರಿಕತೆಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದು ವಿಜ್ಞಾನವನ್ನ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಎಂದರು. ನಮ್ಮ ಹಿಂದುಳಿದ ಚಿಕ್ಕಬಳ್ಳಾಪುರ ಇರ್ಬೋದು, ಅಂದಿನ ಕೋಲಾರ ಜಿಲ್ಲೆ ಇರ್ಬೋದು, ಅವರು ಇಂಥ ಜಿಲ್ಲೆಗಳಲ್ಲಿ ಕಾಲೇಜನ್ನು PU ಮತ್ತು ಡಿಗ್ರಿ ಕಾಲೇಜುಗಳನ್ನು ಮಾಡಿ ಹಳ್ಳಿಗಾಡಿನ ಮಕ್ಕಳನ್ನು ಎಜುಕೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗಲೂ ಸಹ ಇವತ್ತು ಲಕ್ಷಾಂತರ ಮಕ್ಕಳು ಸುಮಾರು 25-30 ವರ್ಷಗಳಿಂದ NES ಇನ್ಸ್ಟಿಟ್ಯೂಷನಿಂದ ಆಚೆ ಬಂದು ಸಮಾಜದಲ್ಲಿ ಗೌರವಾನ್ವಿತವಾಗಿ ಈ ದೇಶದ ಸಂಪತ್ತಾಗಿ ಇವತ್ತು ಅವರು ಬದುಕ್ತಾ ಇದ್ದಾರೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು 6th ಜೂನ್ 1920 ಹುಟ್ಟಿ 31 ಜಾನ್ವರಿ 2005 ಅವರು ದೈವಾಧೀನರಾದರು. ಸುಮಾರು 85 ವರ್ಷಗಳ ಕಾಲ ಅವರು ಇಡೀ ಮನುಕುಲದ, ಸಮಾಜದ, ದೀನ ದಲಿತರ ಮತ್ತು ಶೈಕ್ಷಣಿಕವಾಗಿ ಒಂದು ಸಮಾಜವನ್ನು ಮೇಲೆತ್ತುವ ಕೆಲಸವನ್ನು ಅವರು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಚಿರಸ್ಥಾಯಿಯಾಗಿ ಅವರ ಒಂದು ಹೆಸರು ಈ ನಮ್ಮ ಶೈಕ್ಷಣಿಕ ಒಂದು ಇದರಲ್ಲಿ ನಿಂತೋಗುತ್ತೆ ಅನ್ನೋದಕ್ಕೆ ನಾವು ತಪ್ಪಲ್ಲ ಅನಿಸುತ್ತೆ. ಬಂಧುಗಳೇ, ಅವರ ಒಂದು ಜೀವನದಲ್ಲಿ ಅವರು ಸರ್ವಸ್ವವನ್ನು ಸಮಾಜಕ್ಕೆ ತ್ಯಾಗ ಮಾಡಿ ಸ್ವಂತ ಮದುವೆ ಕೂಡ ಮಾಡಿಕೊಳ್ದಿರ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಅವರ ಕೊನೆಯ ಜೀವ ಇರೋದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಧನ್ಯರು ಮತ್ತು ಅವರಿಗೆ ಮತ್ತೊಮ್ಮೆ ನಾವು ಅವರನ್ನ ಪುಣ್ಯ ಸ್ಮರಣೆಯಲ್ಲಿ ಸ್ಮರಿಸಬೇಕಂತ ಹೇಳ್ತಾ ಡಾಕ್ಟರ್ ಎಚ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಪ್ರಬಂಧ, ಭಾಷಣ, ಇನ್ನಿತರೆ ಸ್ಪರ್ಧೆ ವಿಜೇತರಿಗೆ ನಗದು ಬಹುಮಾನ ವಿತರಣೆ ಮಾಡಲಾಯಿತು. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಜಮ್ಮಕಾಲಪಲ್ಲಿ ನರಸಿಂಹಪ್ಪ, ಪ್ರಾಂಶುಪಾಲ ಇಮ್ತಿಯಾಜ್ ಅಹ್ಮದ್, PU ಕಾಲೇಜು ಪ್ರಾಂಶುಪಾಲ ವೆಂಕಟಶಿವಾರೆಡ್ಡಿ, ಉಪಪ್ರಾಂಶುಪಾಲ ವೆಂಕಟೇಶ್ ಬಾಬು, ಶೈಲಾ, ಉಪನ್ಯಾಸಕಿ ನಿವೇದಿತಾ, ಮುಖ್ಯ ಅತಿಥಿಗಳಾದ ಶ್ರೀನಿವಾಸ್, ಅಪ್ಪಯ್ಯ ಬಾಬು, AK ನಿಂಗಪ್ಪ, ವೆಂಕಟರಾಮುಲು ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಂಗಲ್ಯ ಭಾಗ್ಯ ಯೋಜನೆಯಡಿ 13 ಜೋಡಿಗಳು ದಾಂಪತ್ಯಕ್ಕೆ ಕಾಲಿರಿಸಿದರು. ಬೆಳಗ್ಗೆ 11:20ರಿಂದ 12:20ರವರೆಗೆ ನಡೆದ ಅಭಿಜಿತ್ ಲಗ್ನದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ನಡೆಯಿತು. ಮಾಂಗಲ್ಯ ಭಾಗ್ಯದಲ್ಲಿ ವಿವಾಹವಾದ ವರನಿಗೆ 5,000 ಹಾಗೂ ವಧುವಿಗೆ 10,000 ಸೇರಿದಂತೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು, ಹೀಗೆ ಒಟ್ಟು 55,000 ರೂಪಾಯಿಗಳನ್ನು ದೇವಾಲಯದಿಂದ ನೀಡಲಾಯಿತು. ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಧು-ವರರು ಮತ್ತು ಅವರ ಬಂಧುಗಳಿಗೆ ಊಟೋಪಚಾರ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ದೇವಾಲಯದ ಆಡಳಿತಾಧಿಕಾರಿ D. ನಾಗರಾಜ್, ಮುಜರಾಯಿ ತಹಶೀಲ್ದಾರ್ JJ ಹೇಮಾವತಿ, ನಂಜಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ವಧುಗೆ 10,000 ರೂಪಾಯಿ, ವರನಿಗೆ 5,000 ರೂಪಾಯಿ, 15,000 ರೂಪಾಯಿ ಅವ್ರಿಗೆ ಬಟ್ಟೆಗೆ, 40,000 ರೂಪಾಯಿದು ಮೌಲ್ಯದ್ದು 2 ಗುಂಡು ತಾಳಿ, ಮತ್ತು ಅವ್ರಿಗೂ ಉಚಿತ ಊಟ ವ್ಯವಸ್ಥೆ, ವಸತಿ ಎಲ್ಲ ವ್ಯವಸ್ಥೆ ದೇವಸ್ಥಾನ. ಶಾಸ್ತ್ರಬದ್ಧವಾಗಿ ದೇವಸ್ಥಾನದ ಆಗಮಿಕರು ಎಲ್ಲ ಅವ್ರೇನು ನಮ್ಮ ದೇವಸ್ಥಾನದ ಸಂಪ್ರದಾಯದ ಪ್ರಕಾರ ಮದುವೆ ಮಾಡಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಾಲೂರು ತಾಲೂಕಿನ ತೊರ್ನಹಳ್ಳಿ ಸಫಲಾಂಬ ದೇವಿ ಹಾಗೂ ಭೀಮೇಶ್ವರ ಸ್ವಾಮಿ ಬಾರಿ ದನಗಳ ಜಾತ್ರೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ರಾಸುಗಳಿಗೆ ಬಹುಮಾನ ವಿತರಿಸಲಾಯಿತು. ಮಾಲೂರು ತಾಲೂಕಿನ ಈ ಜಾತ್ರೆಯಲ್ಲಿ ಭಾಗವಹಿಸಿ ಉತ್ತಮ ರಾಸು ಎಂದು ಆಯ್ಕೆಯಾದ ರಾಸುಗಳಿಗೆ ತಹಸೀಲ್ದಾರ್ ಕೆ ರಮೇಶ್ ಬಹುಮಾನ ವಿತರಿಸಿದರು. ನಂತರ ಮಾತನಾಡಿದ ತಹಸೀಲ್ದಾರ್ ರಮೇಶ್ ಅವರು, ದನಗಳ ಜಾತ್ರೆ ತನ್ನದೇ ಆದ ಇತಿಹಾಸ ಹೊಂದಿದ್ದು, ತಮಿಳುನಾಡು, ಆಂಧ್ರದಿಂದ ಸಾವಿರಾರು ರಾಸುಗಳು ಪಾಲ್ಗೊಂಡು 15 ದಿನಗಳ ಕಾಲ ಜಾತ್ರೆ ನಡೆಯಿತು. ಉತ್ತಮ ರಾಸುಗಳ ಆಯ್ಕೆಯಲ್ಲಿ ತಾಲೂಕಿನ ಟೇಕಲ್ ಹೋಬಳಿಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರ ರಾಸು ಪ್ರಥಮ ಸ್ಥಾನಕ್ಕೆ ಆಯ್ಕೆಯಾಗಿದ್ದು, ಅವರಿಗೆ 30,000 ಚೆಕ್ ಹಾಗೂ ಪ್ರಮಾಣ ಪತ್ರ ನೀಡಲಾಗಿದೆ. ರೈತರು ಪ್ರತಿ ಮನೆಯಲ್ಲಿ ನಾಟಿ ಹಸುಗಳನ್ನ ಪೋಷಣೆ ಮಾಡುವುದರಿಂದ ಯಾವುದೇ ರೋಗ ಬರುವುದಿಲ್ಲ, ಜೊತೆಗೆ ಗೊಬ್ಬರ ಸಿಗಲಿದೆ ಎಂದರು. ಆಯ್ಕೆಯಾದ ರಾಸುಗಳಿಗೆ ಬಹುಮಾನ ಮಾತ್ರ ನೀಡುತ್ತಿಲ್ಲ, ಉತ್ತಮ ರಾಸುಗಳ ಮತ್ತಷ್ಟು ಪೋಷಣೆ ಮಾಡುವ ಉದ್ದೇಶದಿಂದ ಪ್ರೋತ್ಸಾಹವಾಗಿ ಪ್ರಶಸ್ತಿ ಹಾಗೂ ನಗದು ಬಹುಮಾನ ನೀಡಲಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಮುಜರಾಯಿ ಇಲಾಖೆ ಇಒ ಸೆಲ್ವಮಣಿ, ಪಶು ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, ಎಪಿಎಂಸಿ ಮಂಜುನಾಥ್, ದರಖಾಸ್ತು ಸಮಿತಿ ಸದಸ್ಯ ಬನಹಳ್ಳಿ ಸತೀಶ್, ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಮಕ್ಕಳು ವಿದ್ಯಾರ್ಥಿ ಜೀವನದಲ್ಲಿ ಮಾಡುವ ಶೈಕ್ಷಣಿಕ ಪ್ರವಾಸಗಳಿಂದ ಶಾಶ್ವತ ಕಲಿಕೆ ಉಂಟಾಗುತ್ತದೆ. ಸ್ವಂತ ಅನುಭವದ ಮೂಲಕ ಕಲಿಕೆಯಾಗುವುದರಿಂದ ಪ್ರವಾಸಗಳು ಮಕ್ಕಳ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರ ಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ 4 ದಿನಗಳ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸಕ್ಕೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿ, ಪಠ್ಯ ವಿಷಯದ ಕಲಿಕೆಗೆ ಪೂರಕವಾಗಿ ಪಠ್ಯೇತರ ಚಟುವಟಿಕೆಯಾಗಿ ಶೈಕ್ಷಣಿಕ ಪ್ರವಾಸ, ಇತಿಹಾಸ, ವಿಜ್ಞಾನ, ಪರಿಸರ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಅನೇಕ ವಿಚಾರಗಳನ್ನು ವಾಸ್ತವಿಕ ಅನುಭವದ ಮೇಲೆ ಕಲಿಯಲು ವಿದ್ಯಾರ್ಥಿಗಳಿಗೆ ಸಹಾಯಕಾರಿಯಾಗಲಿದೆ ಎಂದರು. ಇನ್ನು ಈ ವೇಳೆ ಕೆಎನ್ ಸುಬ್ಬಾರೆಡ್ಡಿ, ಎಲ್ವಿ ವೆಂಕಟರೆಡ್ಡಿ, ಎಚ್ಎಸ್ ರುದ್ರೇಶಮೂರ್ತಿ, ನರಸಮ್ಮ, ಸರಸ್ವತಮ್ಮ, ಸುದರ್ಶನ್, ಪ್ರಭಾಕರ್, ಶಿಕ್ಷಕ ಸತೀಶ್, ಮುರಳಿ, ಶಿಕ್ಷಕಿ ಅನ್ನಪೂರ್ಣ ಹಿರೇಮಠ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಂಡ್ಯ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಪ್ರಕರಣ ಹಿನ್ನೆಲೆ ಬಜರಂಗದಳ, ಆರ್ಎಸ್ಎಸ್, ಬಿಜೆಪಿ, ಜೆಡಿಎಸ್ ವಿರುದ್ಧ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು. ಮಾರ್ಪಾಟು ಮಾಡುತ್ತಿರುವ ಆರ್ ಅಶೋಕ್ ರವರಿಗೆ, ರಾಜ್ಯ ಬಿಜೆಪಿ ನಾಯಕರಿಗೆ. ಮಂಡ್ಯ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ವಿವಾದ ಖಂಡಿಸಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಸಿ.ಟಿ. ರವಿ ಹಾಗೂ ಬಜರಂಗದಳ ಆರ್ಎಸ್ ಮೆರವಣಿಗೆ ಮಾಡುವ ವೇಳೆ ದಾರಿಯ ಪಕ್ಕದಲ್ಲಿದ್ದ ಹಾಸ್ಟೆಲ್ ಮೇಲೆ ಕಲ್ಲು ತೂರಿದ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಅಹಿಂದ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಅಹಿಂದ ಸಂಘಟನೆಗಳ ಒಕ್ಕೂಟ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಸಿ.ಟಿ. ರವಿ ನೇತೃತ್ವದಲ್ಲಿ ಆರ್ಎಸ್ಎಸ್ ಹಾಗೂ ಬಜರಂಗದಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಕ್ರಮವೆಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾರ್ಪಾಟು ಮಾಡುತ್ತಿರುವ ಆರ್ ಅಶೋಕ್ ರವರಿಗೆ, ರಾಜ್ಯ ಬಿಜೆಪಿ ನಾಯಕರಿಗೆ. ಹೌದು,
ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುನಿಕಂಬಾಲಹಳ್ಳಿ ಗ್ರಾಮದ ನಾಗಮಣಿ ಮತ್ತು ರವಣಪ್ಪನವರ ಮಗಳು 11 ತಿಂಗಳ ಜಸ್ವಿಕಾ ಎಂಬ ಪುಟ್ಟ ಬಾಲಕಿಯೇ ಮೂಳೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಮಗುವಾಗಿದ್ದು, ತಂದೆ ತಾಯಿ ಕೂಲಿ ನಾಲಿ ಮಾಡಿ ಇದುವರೆಗೂ ಮದನಪಲ್ಲಿ, ವೇಲೂರು, ಬೆಂಗಳೂರು ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಲಕ್ಷಾಂತರ ರುಗಳನ್ನು ಸಾಲ ಸೋಲ ಮಾಡಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಇದೀಗ ಪುಟ್ಟ ಬಾಲಕಿಯ ಚಿಕಿತ್ಸೆಗೆ 20 ಲಕ್ಷ ರು ಹೆಚ್ಚಿನ ಹಣ ಬೇಕಾಗಿದೆ ಎಂದು ವೈದ್ಯರು ತಿಳಿಸಿರುವ ಕಾರಣ ಆಸ್ಪತ್ರೆಯ ಚಿಕಿತ್ಸೆಗಾಗಿ ಹಣದ ಕೊರತೆಯಿಂದಾಗಿ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ಹಣದ ಸಹಾಯಕ್ಕಾಗಿ ದಾನಿಗಳು, ಸಮಾಜ ಸೇವಕರು, ಸಂಘ ಸಂಸ್ಥೆಗಳು, ಚುನಾಯಿತ ಜನಪ್ರತಿನಿಧಿಗಳು ಹಣಕಾಸಿನ ನೆರವು ನೀಡಿ ತಮ್ಮ ಮಗುವನ್ನ ರಕ್ಷಿಸಿಕೊಳ್ಳಲು ನೆರವಾಗಬೇಕೆಂದು ನಾಗಮಣಿ ರವಣಪ್ಪ దంపతిಗಳು అంగలార్చిದ್ದಾರೆ. పేరు నాగమణి, మా పాప పేరు జస్విక, మా ఇంటి ఆయన పేరు రమణ. మాది మినీ కమ్మాలపల్లి, చింతామణి తాలూకా. మా పాపకి 20 దినాలకు ముందు క్యాన్సర్ ఉందని తెలిసింది, బోన్ క్యాన్సర్. దానికి 20 లక్షలు ఖర్చు అవుతుందని చెప్పినారు. మాకు కమ్మాలు బెంగళూరు పోతే చెప్పినారు. అన్నీ చూసి మాకు ఎవరైనా చేయండి. ಪುಟ್ಟ ಬಾಲಕಿ ಜಸ್ವಿಕಾ ರವರ ಮೂಳೆ ಸಂಬಂಧಿತ ಕ್ಯಾನ್ಸರ್ ಕಾಯಿಲೆಯ ಚಿಕಿತ್ಸೆಗಾಗಿ ಆರ್ಥಿಕ ನೆರವು ನೀಡಲು ಇಚ್ಛಿಸುವ ಅವರು ರವಣಪ್ಪನವರ ಅಣ್ಣ ಚೌಡಪ್ಪನವರ ಊಲವಾಡಿ ಬ್ಯಾಂಕ್ ಶಾಖೆಯ ಉಳಿತಾಯ ಅಕೌಂಟ್ ನಂಬರ್ 189910100821 ಖಾತೆಗೆ ಹಣ ಸಂದಾಯ ಮಾಡಬಹುದು ಅಥವಾ ಚೌಡಪ್ಪನವರ ಫೋನ್ ಪೇ ನಂಬರ್ 9121194101ಗೆ ಹಣ ಸಂದಾಯ ಮಾಡಬಹುದು. ಈ ಒಂದು ಚಿಕ್ಕ ಸಹಾಯ ಒಂದು ಪುಟ್ಟ ಬಾಲಕಿಯ ಜೀವವನ್ನ ಉಳಿಸುತ್ತದೆ. ದಯವಿಟ್ಟು ಸಹಕರಿಸಿ ಎಂದು ಸಿಟಿವಿ ನ್ಯೂಸ್ನ ಕಳಕಳಿ. ಪವನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ:
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 5 ಯೋಜನೆಗಳನ್ನು ಬಡವರಿಗೆ ತಲುಪಿಸಿದೆ. ಬಿಜೆಪಿಯವರು ಸಾಮಾನ್ಯರ ಪರ ನಿಲ್ಲದೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡುವುದು ಸರಿಯಲ್ಲ ಎಂದು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಕೆಜಿಹಳ್ಳಿಯಲ್ಲಿ 3.8 ಕೋಟಿ ವೆಚ್ಚದಲ್ಲಿ ನೂತನ ITI ಕಾಲೇಜು ನಿರ್ಮಾಣಕ್ಕೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಇನ್ನು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ C ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MJ ಮಧುಸೂದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ, ಸಂದೀಪ್, ಉಪಾಧ್ಯಕ್ಷೆ ಮಮತಾ, ಶಶಿ ಹಾಜರಿದ್ದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ GG ಚೆನ್ನೋಹಳ್ಳಿ ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಹಸಿರುವಳ್ಳಿ ಪಂಚಾಯಿತಿ ಕ್ರಿಕೆಟ್ ಪ್ರೀಮಿಯಂ ಲೀಗ್ 2024 ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ 4ನೇ ಆವೃತ್ತಿಗೆ ಯಶಸ್ವಿ ಮುಕ್ತಾಯವಾಯಿತು. ಗ್ರಾಮೀಣ ಯುವಕರು ಕ್ರೀಡೆಯಲ್ಲಿ ತೊಡಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ವನಕಲ್ಲು ಮಠದ ಪೀಠಾಧಿಪತಿ ಶ್ರೀ ಬಸವರಮಾನಂದ ಸ್ವಾಮೀಜಿಯವರು ಶುಭ ಕೋರಿದರು. ಇನ್ನು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ DC ವೇಣುಗೋಪಾಲ್, ಹೇಮಂತ್ ಕುಮಾರ್, ಅನಂತರಾಜು, ಪುರುಷೋತ್ತಮ್ ಗೌಡ, ದುಷ್ಯಂತ್, ನವೀನ್ ಭಾಸ್ಕರ್, ಯಶವಂತ್ ಮತ್ತಿತರರು ಹಾಜರಿದ್ದರು. ವ್ಯಕ್ತಿಯ ಮೇಲೆ ದಾಳಿ ನಡೆಸಿದ್ದ ಹುಲಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ನಾಗೇಂದ್ರ ಅವರ ಟೊಮ್ಯಾಟೊ ತೋಟದಲ್ಲಿ ಆವತ್ತು ಕುಳಿತಿದ್ದ ವ್ಯಾಘ್ರನನ್ನ ಹಿಡಿಯಲಾಗಿದೆ. ಕೆಲವೇ ಗಂಟೆಗಳಲ್ಲಿ ಹುಲಿ ಬೇಟೆಯಾಡಿ ಹಿಡಿದ ಹೇಡಿಯಾಲ ಹಾಗೂ ಓಂಕಾರ್ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. 45 ವರ್ಷದ ಸುರೇಶ್ ಅವರ ಹೊಟ್ಟೆಯ ಭಾಗಕ್ಕೆ ಹಾನಿಯಾಗಿದ್ದು ಬಂಡೀಪುರ ಅರಣ್ಯ ವ್ಯಾಪ್ತಿಯ ಕಾಡಂಚಿನ ಪ್ರದೇಶ ನಾಗಣಾಪುರ ಗ್ರಾಮದ ನಿವಾಸಿಯಾಗಿದ್ದಾನೆ. ಆದರೆ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗಾಯಾಳುವನ್ನ ಮೈಸೂರಿನ ಆಸ್ಪತ್ರೆಯೊಂದಕ್ಕೆ ದಾಖಲು ಮಾಡಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಬ್ಬರು ಶಾಸಕರಾದ ಗ್ರಾಮದ ಪಕ್ಕದಲ್ಲಿಯೇ ಇಲ್ಲ ಶಾಲಾ ದುರಸ್ತಿ, ಆತಂಕದಲ್ಲಿಯೇ ಕಲಿಯುತ್ತಿರುವ ಮಕ್ಕಳು. ಮಾಜಿ ಸಚಿವ CT ರವಿ ವಿರುದ್ಧ ದೂರು ದಾಖಲು, ರಾಷ್ಟ್ರಧ್ವಜಕ್ಕೆ ಅಪಮಾನ ಆರೋಪ. ನಂಜನಗೂಡಿನಲ್ಲಿ ಮಾಂಗಲ್ಯ ಭಾಗ್ಯ, ಹಸಿಮಣೆ ಏರಿದ 8 ಜೋಡಿಗಳು. ಅಂಚೆಯಕ್ಕನಿಗೆ ಆತ್ಮೀಯ ಬೀಳ್ಕೊಡುಗೆ, ಅಂಚೆ ಕಚೇರಿಯಲ್ಲಿ ಭಾವನಾತ್ಮಕ ಕಾರ್ಯಕ್ರಮ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.